ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ कलबुर्गी ಹಾಗೂ सह प्रायोजकರು शकाइना बैप्टिस्ट अकेडमी 23 वर्षों की उत्कृष्ट शैक्षणिक सेवा ದೊಡ್ಡಪ್ಪ ಅಪ್ಪ PU ಕಾಲೇಜ್ ಆಫ್ ಸೈನ್ಸ್ ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. We provide a nurturing, supportive and inspiring learning environment where every child is encouraged to explore, discover and realize their full potential. A school and a venture that started 50 years ago with a vision of providing education to every child and giving every child the right to education. Enlighten your child as future with Shekinah Baptist Academy. As parents, your search for the right educational journey ends here at Shekinah Baptist Academy. Here, education goes beyond textbooks. We provide a nurturing, supportive, and inspiring learning environment where every child is encouraged to explore, discover. Beyond the classroom, our students engage in clubs, forums, outreach programs, sports, and fitness activities for learners who need extra support. Admissions are now open for the academic year 2026. ಕಲಬುರಗಿಯ ಪ್ರಸಿದ್ಧ ದೊಡ್ಡಪ್ಪ ಅಪ್ಪ PU ಕಾಲೇಜ್ ಆಫ್ ಸೈನ್ಸ್, ಎರಡನೇ SVR ಕಾಲೇಜು ಎಂದೇ ಪ್ರಸಿದ್ಧಿ ಪಡೆದ ನಗರದ ಹೃದಯ ಭಾಗದಲ್ಲಿರುವ ಕಲಬುರಗಿ ಶರಣಬಸಪ್ಪ ಕೆರೆ ಬಳಿ ಹೊಸ ಕಟ್ಟಡ ಹೊಂದಿರುವ ದೊಡ್ಡಪ್ಪ ಅಪ್ಪ ರೆಸಿಡೆನ್ಸಿಯಲ್ PU ಕಾಲೇಜ್ ಆಫ್ ಸೈನ್ಸ್ ಪ್ರವೇಶ ಆರಂಭವಾಗಿದ್ದು, ಇಂದೇ ನಿಮ್ಮ ಸ್ಥಳವನ್ನು ಕಾಯ್ದಿರಿಸಿ. ಕಾಲೇಜು ಸುಸಜ್ಜಿತ ಕ್ಲಾಸ್ ರೂಮ್ ಹೊಂದಿದ್ದು, ಪರಿಣಿತ ಅಧ್ಯಾಪಕರಿಂದ CBSE ಪಠ್ಯ ಆಧಾರಿತ ಬೋಧನೆ, IIT, JEE, CET ತರಬೇತಿ ಉಚಿತ. ಆಧುನಿಕ ಸಲಕರಣೆ ಹೊಂದಿರುವ ವಿಷಯವಾರು ಸುಸಜ್ಜಿತ ಪ್ರಯೋಗಾಲಯ, ಗ್ರಂಥಾಲಯ ಹಾಗೂ ಇಂಟರ್ನೆಟ್ ಹೊಂದಿರುವ ಕಂಪ್ಯೂಟರ್ ಲ್ಯಾಬ್ ಸೌಲಭ್ಯ. ವಿದ್ಯಾರ್ಥಿನಿಯರಿಗಾಗಿ ಸಕಲ ಸೌಲಭ್ಯಗಳನ್ನು ಹೊಂದಿರುವ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಕೂಡ ಕಲ್ಪಿಸಿದೆ. ಇಂದೇ ನಿಮ್ಮ ಸ್ಥಳವನ್ನು ಕಾಯ್ದಿರಿಸಿ. ದೊಡ್ಡಪ್ಪ ಅಪ್ಪ ರೆಸಿಡೆನ್ಸಿಯಲ್ PU ಕಾಲೇಜ್ ಆಫ್ ಸೈನ್ಸ್. ದೂರವಾಣಿ ಸಂಖ್ಯೆ 0842300049. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿ ಗೊಂದಲಕ್ಕೆ ತೆರೆ. ರಾಜ್ಯ ಸರ್ಕಾರದ ಐತಿಹಾಸಿಕ ತೀರ್ಮಾನಕ್ಕೆ ಮಾದಿಗ ಸಮುದಾಯ ಮುಖಂಡರಿಂದ ಸ್ವಾಗತ. ಆಟೋ ಪಕ್ಕಕ್ಕೆ ಹಾಕು ಎಂದಿದ್ದಕ್ಕೆ ಸಹೋದರರ ಮೇಲೆ ಹಲ್ಲೆ, ಇಬ್ಬರಿಗೆ ಗಾಯ. ಕಲಬುರಗಿ ದಕ್ಷಿಣ ಕ್ಷೇತ್ರದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ತಡೆಗೆ ಟಾಸ್ಕ್ ಫೋರ್ಸ್ ಸಭೆ. ಶಾಸಕ ಅಲ್ಲಂಪ್ರಭು ಪಾಟೀಲ್ ಕಟ್ಟುನಿಟ್ಟಿನ ಸೂಚನೆ. ಒಳ ಮೀಸಲಾತಿ ವಿವಾದಕ್ಕೆ ಕಿಚ್ಚು. ಮಾದಿಗ ಸಮಾಜದ ಭವಿಷ್ಯಕ್ಕೆ ಆತಂಕವೆಂದು ಮುಖಂಡರ ಆಕ್ರೋಶ. ಈಗ ವಾರ್ತೆಗಳ ವಿವರ. ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಿಸಿ ರಾಜ್ಯ ಸರ್ಕಾರ ಮಹತ್ವದ ತೀರ್ಮಾನ ಕೈಗೊಂಡಿದೆ. ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಬಲಗೈ, ಎಡಗೈ ಹಾಗೂ ಇತರೆ ಸಮುದಾಯಗಳಿಗೆ ಅನುಗುಣವಾಗಿ ಮೀಸಲಾತಿ ಹಂಚಿಕೆ ಮಾಡಲಾಗಿದ್ದು, ಈ ನಿರ್ಧಾರಕ್ಕೆ ಮಾದಿಗ ಸಮುದಾಯ ಹರ್ಷದಿಂದ ಸ್ವಾಗತಿಸಿದೆ.
ಈ ಕುರಿತು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮಾದಿಗ ಸಮಾಜದ ಮುಖಂಡರು, ಸುಮಾರು ವರ್ಷಗಳಿಂದ ಕಗ್ಗಂಟಾಗಿಯೇ ಉಳಿದಿದ್ದ ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿ ಸಮಸ್ಯೆಗೆ ರಾಜ್ಯ ಸರ್ಕಾರ ಮಹತ್ವದ ತೀರ್ಮಾನ ಕೈಗೊಂಡಿದ್ದು ದೀರ್ಘಕಾಲದ ಹೋರಾಟಗಳಿಗೆ ಅಂತ್ಯ ಕಂಡಿದೆ. ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಶುಕ್ರವಾರ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಈ ಐತಿಹಾಸಿಕ ನಿರ್ಧಾರ ಕೈಗೊಳ್ಳಲಾಗಿದೆ. ಪರಿಶಿಷ್ಟ ಜಾತಿಗೆ ಲಭ್ಯವಿರುವ 15% ಮೀಸಲಾತಿಯನ್ನು ಸಮಾನವಾಗಿ ಹಂಚಿಕೆ ಮಾಡುವ ಉದ್ದೇಶದಿಂದ ಬಲಗೈ ಸಮುದಾಯಕ್ಕೆ 5.25%, ಎಡಗೈ ಸಮುದಾಯಕ್ಕೆ 5.25% ಹಾಗೂ ಇತರೆ ಸಮುದಾಯಗಳಿಗೆ 4.5% ಮೀಸಲಾತಿ ಒದಗಿಸಲು ಸರ್ಕಾರ ತೀರ್ಮಾನಿಸಿದೆ. ಈ ಕ್ರಮದಿಂದ ಹಲವು ವರ್ಷಗಳಿಂದ ಮುಂದುವರಿದ ಅನ್ಯಾಯಕ್ಕೆ ಪರಿಹಾರ ಸಿಗಲಿದೆ ಎಂದು ಅಭಿಪ್ರಾಯ ವ್ಯಕ್ತವಾಗಿದೆ. ಈ ತೀರ್ಮಾನವನ್ನು ಕಲಬುರಗಿ ಜಿಲ್ಲೆಯ ಮಾದಿಗ ಸಮುದಾಯವು ಹರ್ಷದಿಂದ ಸ್ವಾಗತಿಸಿದೆ. ಸಮುದಾಯದ ಕೆಲವು ಮುಖಂಡರು ಸರ್ಕಾರದ ನಿರ್ಧಾರವನ್ನು ಶ್ಲಾಘಿಸಿದ್ದು, ಇದು ಸಾಮಾಜಿಕ ನ್ಯಾಯದ ದಿಕ್ಕಿನಲ್ಲಿ ಮಹತ್ವದ ಹೆಜ್ಜೆ ಎಂದು ಹೇಳಿದ್ದಾರೆ. ಸಮಾಜದ ಹಿರಿಯ ಮುಖಂಡರಾದ ಚಂದ್ರಕಾಂತ್ ನಾಟಿಕರ್, ಶ್ರೀನಿವಾಸ್ ರಾಮನಳ್ಕರ್, ಲಿಂಗರಾಜ್ ತಾರ್ಫೈಲ್, ಪರ್ಸು ನಾಟಿಕರ್, ಗೋಪಾಲ್ ನಾಟಿಕರ್, ಉಮೇಶ್ ಮಾಳ್ಗೆ, ಗೋಪಿಕೃಷ್ಣ ಗುಡೇನವರ್ ಹಾಗೂ ಸತೀಶ್ ಅಳ್ಕೋಳಿ ಅವರುಗಳು ಈ ತೀರ್ಮಾನವನ್ನು ಸ್ವಾಗತಿಸಿ ಮುಖ್ಯಮಂತ್ರಿ ಹಾಗೂ ಸರ್ಕಾರಕ್ಕೆ ಧನ್ಯವಾದಗಳನ್ನು ಸಲ್ಲಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಸಮಾನ ಅವಕಾಶಗಳು ಸಿಗುವ ವಿಶ್ವಾಸ ವ್ಯಕ್ತವಾಗಿದೆ. ಸುಮಾರು ವರ್ಷಗಳ ಹೋರಾಟ ನಡೀತಾ ಇತ್ತು. ಗುಲ್ಬರ್ಗ ಜಿಲ್ಲೆ ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಹೋರಾಟ ನಡೀತಿತ್ತು. ಅನೇಕ ಸಾರಿ ಹುಬ್ಬಳ್ಳಿ ಮತ್ತು ಬೆಳಗಾವಿನಂಥ ಅನೇಕ ಹೋರಾಟಗಳಿಗೆ ಹೋಗಿ ಇವತ್ತು ಸುಮಾರು ವರ್ಷಗಳಲ್ಲಿ ನಡೆದಂಥ ಚುನಾವಣೆಯಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಚಿತ್ರದುರ್ಗ ಸಮಾವೇಶದಲ್ಲಿ 5ನೇ ಗ್ಯಾರಂಟಿಯಾಗಿ 6ನೇ ಗ್ಯಾರಂಟಿ ಒಳ ಮೀಸಲಾತಿಯನ್ನು ಮಾಡ್ತೀನಿ ಅಂತ ಒಂದು ಭರವಸೆ ಕೊಟ್ಟಿದ್ದರು. ಮತ್ತು ಅನೇಕ ಚುನಾವಣೆಯಲ್ಲಿ ನಾವು ಹೋರಾಟಕ್ಕೆ ಅವರನ್ನು ಕಾಣಾಗ ನಾನು ಮಾಡ್ತೀನಪ್ಪ ಇದನ್ನು ಒಳ ಮೀಸಲಾತಿ ಅಂತ ಭರವಸೆ ಕೊಟ್ಟಂಥ ರಾಜ್ಯದ ಮುಖ್ಯಮಂತ್ರಿಯವರಿಗೆ ಗುಲ್ಬರ್ಗ ನಗರದ ಒಳ ಮೀಸಲು ಒಪ್ಪಿದ್ದ ಮತ್ತೊಮ್ಮೆ ಧನ್ಯವಾದಗಳು ಮತ್ತು ಸ್ವಾಗತ. ಇವತ್ತು ನೀವು ಬಂದಂಥ ಒಳ ಮೀಸಲಾತಿ ಪರಿಶಿಷ್ಟ ಜಾತಿಯಲ್ಲಿ 5-2-5 ಮತ್ತು 4-5ರಂತೆ ಮಾಡಿದಂಥ ಸರ್ಕಾರಕ್ಕೆ, ಕ್ಯಾಬಿನೆಟ್ ಎಲ್ಲ ಸಚಿವರಿಗೆ ಗುಲ್ಬರ್ಗ ಒಳ ಮೀಸಲಾತಿ ಹೋರಾಟ ಮತ್ತು ಒಕ್ಕೂಟದಿಂದ ಅವರಿಗೆ ಧನ್ಯವಾದ ಹೇಳುತ್ತೆ. ಮತ್ತು ಗುಲ್ಬರ್ಗ ಜಿಲ್ಲೆಯಲ್ಲಿಂಥ ನಮ್ಮ ಕರ್ನಾಟಕ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರು, ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕಾ ಖರ್ಗೆ ಅವರು ಮತ್ತು ಶರಣಪ್ರಕಾಶ್ ಪಾಟೀಲರು ಮತ್ತು ರಾಜ್ಯದ ಅನೇಕ ಕ್ಯಾಬಿನೆಟ್ ಸದಸ್ಯರಂಥ ನಮ್ಮ ಆರ್ ಬಿ ತಿಮ್ಮಾಪುರ ಸರು, ಮುನಿಯಪ್ಪ ಅವರು ಮತ್ತು ಪರಮೇಶ್ವರು, ಮಹಾದೇವಪ್ಪನವರು ಅನೇಕ ಎಲ್ಲರ ಕೂಡಿ ಒಗ್ಗಟ್ಟಿನಿಂದ ನಿನ್ನೆ 24 ಅಂತ ಕ್ಯಾಬಿನೆಟ್ನಲ್ಲಿ ಮಾಡಿದಂಥ ಏನು ಸಮಾನವಾಗಿ ಯಾವುದೇ ಜಾತಿಗೆ ವ್ಯತ್ಯಾಸ ಆಗದಂತೆ ಸರಿಪಡಿಸಿದೆ. ಅದಕ್ಕೆ ನಾವು ಗುಲ್ಬರ್ಗ ಜಿಲ್ಲಾ ಒಕ್ಕೂಟದ ಪರವಾಗಿ ಧನ್ಯವಾದಗಳು ಸಲ್ಲಿಸುವಂಥ ನಮ್ಮ ವಿಚಾರ. ಮತ್ತೆಲ್ಲರೂ ಇವತ್ತು ಬಂದಂಥ ಎಲ್ಲರಿಗೂ ನನ್ನ ಧನ್ಯವಾದಗಳು ಹೇಳ್ತೀನಿ. ಮತ್ತೊಮ್ಮೆ ರಸ್ತೆ ಮೇಲೆ ನಿಲ್ಲಿಸಿದ ಆಟೋವನ್ನು ಪಕ್ಕಕ್ಕೆ ಸರಿಸಲು ಹೇಳಿದ್ದಕ್ಕೆ 2 ಸಹೋದರರ ಮೇಲೆ ಹಲ್ಲೆ ಮಾಡಿರುವ ಘಟನೆ ಕಲಬುರಗಿ ಜಿಲ್ಲೆಯ ಭೀಮಳ್ಳಿ ಗ್ರಾಮದಲ್ಲಿ ನಡೆದಿದೆ. ಕಲಬುರಗಿ ಜಿಲ್ಲೆಯ ಭೀಮಳ್ಳಿ ಗ್ರಾಮದಲ್ಲಿ ಸಣ್ಣ ವಿಷಯಕ್ಕೆ ಗಂಭೀರ ಹಲ್ಲೆ ನಡೆದ ಘಟನೆ ಬೆಳಕಿಗೆ ಬಂದಿದೆ. ರಸ್ತೆಯ ಮೇಲೆ ನಿಲ್ಲಿಸಿದ ಆಟೋವನ್ನು ಪಕ್ಕಕ್ಕೆ ಸರಿಸಲು ಹೇಳಿದ ಹಿನ್ನೆಲೆಯಲ್ಲಿ ತೋಟೇಂದ್ರ ಮತ್ತು ಸುನಿಲ್ ಎಂಬ ಸಹೋದರರ ಮೇಲೆ ಆರೋಪಿಗಳು ಕಟ್ಟಿಗೆ ದೋಣೆಯಿಂದ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿದ್ದಾರೆ. ಇಬ್ಬರು ನಾಲ್ವಾರ್ ಗ್ರಾಮದ ನಿವಾಸಿಗಳಾಗಿದ್ದು ಸಹೋದರಿಯ ಮನೆಯ ಕಾರ್ಯಕ್ರಮಕ್ಕೆ ತೆರಳಿದ್ದರು. ಕಾರ್ಯಕ್ರಮ ಮುಗಿಸಿಕೊಂಡು ಸಹೋದರಿಯನ್ನು ಮನೆಗೆ ಬಿಟ್ಟು ವಾಪಸ್ ಬರುತ್ತಿದ್ದ ವೇಳೆ ಈ ಘಟನೆ ಸಂಭವಿಸಿದೆ. ಹಲ್ಲೆಯಿಂದ ಇಬ್ಬರು ಗಾಯಗೊಂಡಿದ್ದಾರೆ. ಈ ಸಂಬಂಧ ಸಬ್ ಅರ್ಬನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ತನಿಖೆ ಮುಂದುವರಿಸಿದ್ದಾರೆ. ಕಲಬುರಗಿ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಬೇಸಿಗೆ ಕಾಲದಲ್ಲಿ ಉಂಟಾಗಬಹುದಾದ ಕುಡಿಯುವ ನೀರಿನ ಸಮಸ್ಯೆ ತಡೆಯಲು ಶಾಸಕ ಅಲ್ಲಂಪ್ರಭು ಪಾಟೀಲ್ ಅಧಿಕಾರಿಗಳೊಂದಿಗೆ ವಿಶಿಷ್ಟ ಟಾಸ್ಕ್ ಫೋರ್ಸ್ ಸಭೆ ನಡೆಸಿದರು. ಕಲಬುರಗಿ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಬೇಸಿಗೆ ಸಂದರ್ಭದಲ್ಲಿ ಜನರು ಹಾಗೂ ಜಾನುವಾರು ಪಾಟೀಲ್ ಅವರು ಅಧಿಕಾರಿಗಳೊಂದಿಗೆ ಟಾಸ್ಕ್ ಫೋರ್ಸ್ ಸಭೆ ನಡೆಸಿದರು. ಸಭೆಯಲ್ಲಿ ಕ್ಷೇತ್ರದ ವಿವಿಧ ಗ್ರಾಮಗಳಲ್ಲಿ ನೀರಿನ ಲಭ್ಯತೆ, ಬೋರ್ವೆಲ್ ಸ್ಥಿತಿ,
ಟ್ಯಾಂಕರ್ ಸರಬರಾಜು ವ್ಯವಸ್ಥೆ ಹಾಗೂ ಜಲಸಂಪನ್ಮೂಲಗಳ ಬಳಕೆಯ ಬಗ್ಗೆ ಸಮಗ್ರವಾಗಿ ಚರ್ಚೆ ನಡೆಯಿತು. ಈಗಾಗಲೇ ಕೆಲವು ಪ್ರದೇಶಗಳಲ್ಲಿ ನೀರಿನ ಕೊರತೆ ಉಂಟಾಗುವ ಸಾಧ್ಯತೆ ಇರುವ ಹಿನ್ನೆಲೆಯಲ್ಲಿ ಮುಂಚಿತ ಕ್ರಮಗಳನ್ನು ಕೈಗೊಳ್ಳುವಂತೆ ಶಾಸಕರು ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದರು. ಜನರಿಗೆ ಹಾಗೂ ಜಾನುವಾರುಗಳಿಗೆ ಯಾವುದೇ ರೀತಿಯ ಕುಡಿಯುವ ನೀರಿನ ಸಮಸ್ಯೆ ಎದುರಾಗದಂತೆ ನಿರಂತರ ಮೇಲ್ವಿಚಾರಣೆ ನಡೆಸಬೇಕೆಂದು ಅವರು ಹೇಳಿದರು. ಅಗತ್ಯವಿದ್ದಲ್ಲಿ ತಕ್ಷಣ ಟ್ಯಾಂಕರ್ ವ್ಯವಸ್ಥೆ ಹೆಚ್ಚಿಸಲು ಹಾಗೂ ದುರಸ್ತಿ ಕಾರ್ಯಗಳನ್ನು ವೇಗವಾಗಿ ಪೂರ್ಣಗೊಳಿಸಲು ಸಹ ಸೂಚನೆ ನೀಡಿದರು. ಸಭೆಯಲ್ಲಿ ಸಂಬಂಧಿತ ಇಲಾಖೆಗಳ ಅಧಿಕಾರಿಗಳು ತಮ್ಮ ಇಲಾಖೆಯ ಸಿದ್ಧತೆ ಹಾಗೂ ಮುಂದಿನ ಕಾರ್ಯಯೋಜನೆಗಳ ಬಗ್ಗೆ ವಿವರ ನೀಡಿದರು. ಕ್ಷೇತ್ರದಲ್ಲಿ ನೀರಿನ ಸಮಸ್ಯೆ ತಡೆಗಟ್ಟಲು ಸಮನ್ವಯದಿಂದ ಕಾರ್ಯನಿರ್ವಹಿಸಲು ತೀರ್ಮಾನಿಸಲಾಯಿತು. ಇವತ್ತು ನಮ್ಮ ಕಲಬುರಗಿ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಬರ್ತಕ್ಕಂಥ ಕುಡಿಯುವ ನೀರಿನ ಬಗ್ಗೆ ಟಾಸ್ಕ್ ಫೋರ್ಸ್ ಸಮಿತಿಯ ಮೊದಲನೇ ಸಭೆ ನಾವೆಲ್ಲರೂ ಏನಪ್ಪಂದ್ರೆ ನಮ್ಮ ತಹಸೀಲ್ದಾರ್ ಅವರು, ಇಒ ಅವರು, JJM ಅಧಿಕಾರಿಗಳು, ಹಾರ್ಟಿಕಲ್ಚರ್, ಅಗ್ರಿಕಲ್ಚರ್ ಎಲ್ಲ ಡಿಪಾರ್ಟ್ಮೆಂಟ್ ಅಧಿಕಾರಿಗಳ ಜೊತೆ ಸಭೆ ಮಾಡಿ ಎಲ್ಲೆಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇದೆ ಇಮಿಡಿಯೇಟ್ ಆಗಿ ಟಾಸ್ಕ್ ಫೋರ್ಸ್ ಸಮಿತಿ ವತಿಯಿಂದ ರೆಕಮೆಂಡ್ ಮಾಡಿ ಜಿಲ್ಲಾಧಿಕಾರಿಗಳಿಗೂ ಮತ್ತು ಚೀಫ್ ಸೆಕ್ರೆಟರಿಗೆ ಆ ಕುಡಿಯುವ ನೀರಿನ ಸಮಸ್ಯೆಯನ್ನು ಬಗೆಹರಿಸ್ತಕ್ಕಂಥದ್ದು. ಮತ್ತು ಎಲ್ಲಿ ಏನಪ್ಪ ಅಂದ್ರೆ ಬೋರ್ವೆಲ್ ಹಾಕಿದ್ರೂ ಕೂಡ ಬೀಳುವುದಿಲ್ಲ, ಅಲ್ಲಿ ಟ್ಯಾಂಕರ್ಗಳ ಮೂಲಕ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿ ಒಟ್ಟಾರೆ ಮಳೆ ಬರುವವರೆಗೂ ಕೂಡ ನೀರಿನ ತೊಂದರೆ ಆಗದಂತೆ ನೋಡ್ಕೊಳ್ತಕ್ಕಂಥ ಒಂದು ಸಮಿತಿಯಲ್ಲಿ ಒಂದು ನಿರ್ಧಾರವನ್ನು ಮಾಡಿ ಸಮಸ್ಯಾತ್ಮಕ ಹಳ್ಳಿಗಳಲ್ಲಿ ಬೋರ್ ಹಾಕ್ತಕ್ಕಂಥದ್ದು ಮತ್ತು ಬೋರ್ವೆಲ್ ಇದ್ದಲ್ಲಿ ಕರೆಂಟ್ ಮತ್ತು ಮೋಟ್ರ್ ಕೊಟ್ಟು ಪೈಪ್ಲೈನ್ ಮೂಲಕ ನೀರಿನ ಸೇವೆ ಮಾಡ್ತಕ್ಕಂಥದ್ದು ಮತ್ತು ಎಲ್ಲೆಲ್ಲಿ ಏನಾದರೂ ತೊಂದರೆ, ಮೇವಿನ ತೊಂದರೆ ಇದ್ರೂ ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ಅರ್ಜೆಂಟಾಗಿ ಏನಪ್ಪ ಅಂದ್ರೆ ಅವರಿಗೂ ಕೂಡ ನೆರವಿಗೆ ಹೋಗ್ತಕ್ಕಂಥ ಎಲ್ಲ ವಿಚಾರಗಳ ಬಗ್ಗೆ ಸುದೀರ್ಘ ಚರ್ಚೆ ಮಾಡಿ ಒಂದು ಪಟ್ಟಿಯನ್ನು ಸಿದ್ಧ ಮಾಡಿ ನಾವು ಸಂಬಂಧಪಟ್ಟ ಅಧಿಕಾರಿಗಳಿಗೆ, ಜಿಲ್ಲಾ ಪಂಚಾಯತ್ ಸಿಒರಿಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ, ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಸಬ್ಮಿಟ್ ಮಾಡ್ತಾ ಇದ್ದೀವಿ. ಯಾವುದೇ ರೀತಿಯಿಂದ ತೊಂದರೆ ಆಗದೆ ನೋಡ್ಕೊಳ್ಬೇಕಂತ ಹೇಳಿ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಆದೇಶವನ್ನು ಈ ಸಭೆಯಲ್ಲಿ ನಾವೆಲ್ಲ ನಿರ್ಧಾರವನ್ನು ತೆಗೆದುಕೊಂಡು ಸಂಬಂಧಪಟ್ಟವರಿಗೆ ಅದನ್ನು ತಿಳಿಸಿದ್ದೇವೆ. ಮತ್ತು ಒಂದು ಎಲ್ಲಿಯಾದರೂ ನೀರಿನ ಸಮಸ್ಯೆ, ಬೋರ್ವೆಲ್ ಸಮಸ್ಯೆ, ಕರೆಂಟ್ ಸಮಸ್ಯೆ ಏನೇ ಇದ್ರೂ ಕೂಡ ಒಂದು ಸಹಾಯವಾಣಿ ಮೂಲಕ ತಾಲೂಕು ಪಂಚಾಯತಿ ಕಚೇರಿಗೆ ಅವರು ಮಾಹಿತಿ ಕೊಟ್ಟರೆ ಅದರಲ್ಲಿ ಬಂದರೆ ತಕ್ಷಣ ಪರಿಹಾರ ಮಾಡ್ತಕ್ಕಂಥ ಕೆಲಸ ಮಾಡಬೇಕಂತ ಹೇಳಿ ಒಂದು ಸೂಕ್ತವಾದ ಆದೇಶವನ್ನು ಕೂಡ ಕೊಟ್ಟಿದ್ದೇವೆ. ಈಗ ಒಂದು ಚಿಕ್ಕ ವಿರಾಮ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. शकाइना बैप्टिस्ट एकेडमी 23 वर्षों की उत्कृष्ट शैक्षणिक सेवा। शैक्षणिक वर्ष 2026 के लिए प्रवेश प्रारंभ है। नर्सरी से 8वीं कक्षा तक प्रवेश खुला है। हमारी प्री स्कूल क्रीडो पाठ्यक्रम 6T लर्निंग फ्रेमवर्क पर आधारित है, जो बच्चों की संवैधिक, बौद्धिक, सामाजिक, भावनात्मक, भाषा और गणितीय विकास पर विशेष ध्यान देते हैं। डिजिटल ऐप के माध्यम से अभिभावक बच्चों की प्रगति से जुड़े रहते हैं। JEE एवं नीट फाउंडेशन कार्यक्रम, अनुभवी एवं प्रामाणिक शिक्षक, डिजिटल कक्षाएं, विज्ञान प्रयोगशाला, पुस्तकालय, खेल एवं सह पाठ्यक्रम गतिविधियां, परिवहन सुविधा, छात्रों के लिए आवासीय सुविधा। आज ही अपने बच्चों का नामकरण कराएं और उसके उज्जवल भविष्य की मजबूत नींव रखें। ಕಲಬುರಗಿಯ ಪ್ರಸಿದ್ಧ ದೊಡ್ಡಪ್ಪ ಅಪ್ಪ PU ಕಾಲೇಜ್ ಆಫ್ ಸೈನ್ಸ್, 2ನೇ SPR ಕಾಲೇಜು ಎಂದೇ ಪ್ರಸಿದ್ಧಿ ಪಡೆದ ನಗರದ ಹೃದಯ ಭಾಗದಲ್ಲಿರುವ ಕಲಬುರಗಿ ಶರಣಬಸಪ್ಪ ಕೆರೆ ಬಳಿ ಹೊಸ ಕಟ್ಟಡ ಹೊಂದಿರುವ ದೊಡ್ಡಪ್ಪ ಅಪ್ಪ ರೆಸಿಡೆನ್ಸಿಯಲ್ PU ಕಾಲೇಜ್ ಆಫ್ ಸೈನ್ಸ್ ಪ್ರವೇಶ ಆರಂಭವಾಗಿದ್ದು, ಇಂದೇ ನಿಮ್ಮ ಸ್ಥಳವನ್ನು ಕಾಯ್ದಿರಿಸಿ. ಕಾಲೇಜು ಸುಸಜ್ಜಿತ ಕ್ಲಾಸ್ ರೂಮ್ ಹೊಂದಿದ್ದು, ಪರಿಣಿತ ಅಧ್ಯಾಪಕರಿಂದ CBSE ಪಠ್ಯ ಆಧಾರಿತ ಬೋಧನೆ,
ಐಐಟಿ, ಜೆಇಇ, ಸಿಇಟಿ ತರಬೇತಿ ಉಚಿತ. ಆಧುನಿಕ ಸಲಕರಣೆ ಹೊಂದಿರುವ ವಿಷಯವಾರು ಸುಸಜ್ಜಿತ ಪ್ರಯೋಗಾಲಯ, ಗ್ರಂಥಾಲಯ ಹಾಗೂ ಇಂಟರ್ನೆಟ್ ಹೊಂದಿರುವ ಕಂಪ್ಯೂಟರ್ ಲ್ಯಾಬ್ ಸೌಲಭ್ಯ. ವಿದ್ಯಾರ್ಥಿನಿಯರಿಗಾಗಿ ಸಕಲ ಸೌಲಭ್ಯಗಳನ್ನು ಹೊಂದಿರುವ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಕೂಡ ಕಲ್ಪಿಸಿದೆ. ಇಂದೇ ನಿಮ್ಮ ಸ್ಥಳವನ್ನು ಕಾಯ್ದಿರಿಸಿ. ದೊಡ್ಡಪ್ಪ ಅಪ್ಪ ರೆಸಿಡೆನ್ಸಿಯಲ್ ಪಿಯು ಕಾಲೇಜ್ ಆಫ್ ಸೈನ್ಸ್. ದೂರವಾಣಿ ಸಂಖ್ಯೆ 0842300049. ವಿರಾಮದ ನಂತರ ವಾರ್ತೆಗಳಿಗೆ ಮತ್ತೊಮ್ಮೆ ಸ್ವಾಗತ. ಕಲಬುರಗಿಯಲ್ಲಿ ಒಳ ಮೀಸಲಾತಿ ವಿಚಾರ, ಮಾದಿಗ ಸಮಾಜದ ಹಕ್ಕುಗಳು ಹಾಗೂ ಭವಿಷ್ಯದ ಬಗ್ಗೆ ಆತಂಕ ವ್ಯಕ್ತವಾಗುತ್ತಿದೆ ಎಂದು ಹಲವು ಮುಖಂಡರು ಸರ್ಕಾರದ ನಿಲುವಿನ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಜ್ಯದಲ್ಲಿ ಒಳ ಮೀಸಲಾತಿ ಜಾರಿಗೆ ಸಂಬಂಧಿಸಿದ ಚರ್ಚೆಗಳು ತೀವ್ರಗೊಂಡಿರುವ ಹಿನ್ನೆಲೆಯಲ್ಲಿ ಎಡಗೈ ಸಮುದಾಯಗಳಲ್ಲಿ ಅಸಮಾಧಾನ ಮತ್ತು ಆಕ್ರೋಶ ಹೆಚ್ಚುತ್ತಿರುವುದು ಕಂಡುಬರುತ್ತಿದೆ. ವಿಶೇಷವಾಗಿ ಮಾದಿಗ ಸಮಾಜದ ಹಕ್ಕುಗಳು ಮತ್ತು ಭವಿಷ್ಯಕ್ಕೆ ಧಕ್ಕೆ ಉಂಟಾಗುವ ಸಾಧ್ಯತೆ ಇದೆ ಎಂದು ಹಲವು ಮುಖಂಡರು ಗಂಭೀರ ಆತಂಕ ವ್ಯಕ್ತಪಡಿಸಿದ್ದಾರೆ. ಮಾದಿಗ ಸಮಾಜದ ಮುಖಂಡ ದಶರಥ್ ಕಲ್ಗುರ್ತಿ ಅವರು ಮಾತನಾಡಿ, ಒಳ ಮೀಸಲಾತಿ ಜಾರಿಯ ಪ್ರಸ್ತುತ ರೂಪವು ಮಾದಿಗ ಸಮುದಾಯಕ್ಕೆ ಅನ್ಯಾಯವಾಗುವ ಸಾಧ್ಯತೆ ಇದೆ. ರಾಜಕೀಯ ಲಾಭಕ್ಕಾಗಿ ಸಮಾಜವನ್ನು ಬಲಿಯಾಗಿ ಮಾಡಬಾರದು ಎಂದು ಕಿಡಿಕಾರಿದ್ದಾರೆ. ಇದೇ ವೇಳೆ ಮತ್ತೊಬ್ಬ ಮುಖಂಡ ಮಲ್ಲು ಜಿನ್ಕೇರಿ ಅವರು ಸರ್ಕಾರದ ನಿಲುವಿನ ಕುರಿತು ಅಸಮಾಧಾನ ವ್ಯಕ್ತಪಡಿಸಿ, ಎಡಗೈ ಸಮುದಾಯಗಳ ನ್ಯಾಯಯುತ ಹಕ್ಕುಗಳನ್ನು ಕಡೆಗಣಿಸಲಾಗುತ್ತಿದೆ. ಸಂಪೂರ್ಣ ಒಳ ಮೀಸಲಾತಿ ಜಾರಿಗೆ ಸ್ಪಷ್ಟ ರೂಪರೇಖೆ ಅಗತ್ಯ ಎಂದು ಒತ್ತಾಯಿಸಿದ್ದಾರೆ. ಇನ್ನು ರಮೇಶ್ ವಾಡೇಕರ್ ಅವರು ಗಂಭೀರ ಆರೋಪ ಮಾಡಿದ್ದು, ಕೆಲವು ರಾಜಕೀಯ ಮುಖಂಡರು ತಮ್ಮ ರಾಜಕೀಯ ಲಾಭಕ್ಕಾಗಿ ಮಾದಿಗ ಸಮಾಜವನ್ನು ಬಲಿ ಕೊಡುತ್ತಿದ್ದಾರೆ ಎಂದು ಹೇಳಿಕೆ ನೀಡಿದ್ದಾರೆ. ಈ ಬೆಳವಣಿಗೆಗಳ ನಡುವೆ ಒಳ ಮೀಸಲಾತಿ ವಿಷಯವು ಮತ್ತೆ ರಾಜಕೀಯ ಹಾಗೂ ಸಾಮಾಜಿಕ ಚರ್ಚೆಯ ಕೇಂದ್ರ ಬಿಂದುವಾಗಿದ್ದು, ವಿವಿಧ ಸಮುದಾಯ ಸಂಘಟನೆಗಳು ತಮ್ಮ ನಿಲುವುಗಳನ್ನು ಸ್ಪಷ್ಟಪಡಿಸುತ್ತಿವೆ. ಸರ್ಕಾರ ಈ ಕುರಿತು ಯಾವ ರೀತಿಯ ನಿರ್ಧಾರ ಕೈಗೊಳ್ಳುತ್ತದೆ ಎಂಬುದರತ್ತ ಎಲ್ಲರ ಗಮನ ಹರಿದಿದೆ. ನಿನ್ನೆ ನಡೆದಂಥ ವಿಶೇಷ ಸಚಿವ ಸಂಪುಟದಲ್ಲಿ CM ಅವರು ಕರೆದಿರ್ತಾರೆ. ಒಳ ಮೀಸಲಾತಿ ಅಂಗವಾಗಿ ಸುಮಾರು 30-35 ವರ್ಷಗಳಿಂದ ಒಳ ಮೀಸಲಾತಿ ಅಂಗವಾಗಿ ಹೋರಾಟ ಮಾಡಿದ್ದ ಸಮಾಜ ಅಂದರೆ ಅದು ಕೇವಲ ಮಾದಿಗ ಸಮಾಜ ಅಂತ ನಾವು ಹೇಳ್ಬೋದು. ಈ ನಮ್ಮ ಸಮಾಜಕ್ಕೆ ಎಷ್ಟು ವರ್ಷಗಳಿಂದ ತಲಾಂತರದಿಂದ ತಾವು ಮೋಸ ಮಾಡ್ಕೊಂಡು ಬರ್ತಿದ್ದೀರ. ನಮ್ಮ ಮುಖಂಡರನ್ನು ಮುಂದಿಟ್ಕೊಂಡು ಅವರಿಗೆ ರಾಜಕೀಯವಾಗಿ ಒಂದು ಇಚ್ಛಾಶಕ್ತಿಯನ್ನು ಕಳ್ಕೊಳ್ಳೋವಂಥ ಹಿಂಸೆಯನ್ನು ಕೊಡ್ತೀರಾ. 5.25, 5.25, 4.5 ಮಾಡಿದ್ದೀರಿ. ಇದರ ಅವಶ್ಯಕತೆ ಇರಲಿಲ್ಲ. ಮೊದಲೇ ಹೇಳ್ದಂಗೆ ಕಾಂತರಾಜ್ ವರದಿರ್ಬೋದು, ನಾಗಮೋಹನ್ ದಾಸ್ ವರದಿ ಇರ್ಬೋದು, ಸದಾಶಿವಾಯದ ವರದಿ ಇರ್ಬೋದು, ಈ ವರದಿಗಳನ್ನು ಗಮನದಲ್ಲಿಟ್ಕೊಂಡು ಇಷ್ಟು ವರದಿಗಳು ನಮ್ಮ ಮಾದಿಗ ಸಮಾಜದ ಪರವಾಗಿ ಅಂತ ನಮ್ಮ ಪರವಾಗಿ ಮಾಡಿಲ್ಲ. ಅವರು ನಮ್ಮ ಜನಸಂಖ್ಯೆ ಅನುಗುಣವಾಗಿ ನಮ್ಮ ಜನಸಂಖ್ಯೆ ಎಷ್ಟಿದೆ ಅಂತೇಳಿ ಅವ್ರು ತೋರಿಸ್ಕೊಟ್ಟಿದ್ದಾರೆ. ಸರ್ಕಾರನೇ ನೇಮಕ ಮಾಡಿತ್ತು ನಾಗಮೋಹನ್ ದಾಸ್ ಅವರಿಗೆ. ಸರ್ಕಾರ ನೇಮಕ ಮಾಡಿದ ಒಂದು ಆಯೋಗಕ್ಕೆ ಅವರು ತಿರಸ್ಕಾರ ಮಾಡಿದ್ದರು. ನೀವು 2 ಸರ್ತಿ ಒಪ್ಕೊಂಡಿರಿ, ನಾನು ಒಳ ಮೀಸಲಾತಿ ಒಂದು ಮಾಡಲಾರ ಬಟ್ಟಿಗೆ ನಾನು ದಿನಾವಾಗ ಸೋಲು ಮಾಡಿದ್ದಾರೆ ಒಪ್ಕೊಂಡಿವಿ ಅಂತ ಹೇಳಿದ್ದೀರಿ. ಮತ್ತು ಇನ್ನು ಮುಂದೆ ಆದ್ರೆ ಅದೇ ಥರನೇ ಮಾಡಿದರೆ ಇದು ಮತ್ತೆ ಏನಾದರೂ ಬದಲಾವಣೆ ಮಾಡದೇ ಇದ್ದರೆ ರೋಸ್ಟ್ರ್ ಪ್ರಮುಖವಾಗಿ ನಮ್ಮ ರೋಸ್ಟ್ರ್ ಬದಲಾವಣೆ ಆಗಬೇಕಾಗ್ಯದ. ಯಾಕಪ್ಪ ಅಂತಂದರೆ ಈಗ ಒಂದು ಪೋಸ್ಟ್ ಕರಿತಾರೆ, ಯಾವ್ದಾರು IAS IPS ಒಂದೊಂದು ಪೋಸ್ಟ್ ಇರ್ತಾವೆ. ಇವತ್ತು ಯೂನಿವರ್ಸಿಟಿಯಲ್ಲಾಗಲಿ ವಿಶ್ವವಿದ್ಯಾಲಯಗಳು ಯಾವ್ದಾರು ಒಂದೊಂದು ಪೋಸ್ಟ್ ಒಳ್ಳೆ ಪೋಸ್ಟ್ ಇರ್ತಾವ. ಆ ಪೋಸ್ಟ್ ಒಳಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರ, ಶೋಷಿತರಿಗೆ, ಹಿಂದುಳಿದವರಿಗೆ ಮುಂದೆ ಬರ್ಬೇಕಂತ ಸಂವಿಧಾನ ಅಡಿಯಲ್ಲಿ ನ್ಯಾಯ ಸಿಗಬೇಕಂತೇಳಿ ಏನೊಂದು ಸಂವಿಧಾನ ಬದ್ಧವಾಗಿ ಆ ಸಂವಿಧಾನ ಅಡಿಯಲ್ಲೇ ನೀವು ಒಂದು ಒಳ ಮೀಸಲಾತಿ ರೋಸ್ಟ್ರು ಪ್ರವರ್ಗ ಅಂತೇಳಿ ಮಾಡಿದ್ದೀರಿ. ಈಗ ಬಾಬಾ ಸಾಹೇಬರ ಒಂದು ಹೆಸರು ಹೇಳ್ಕೊಂಡು ಇವತ್ತು ಮತ್ತೆ ಅದೇ ರೀತಿಯಾಗಿ ಅವರ ಒಂದು ನಡೆಯನ್ನು, ಅವರ ಒಂದು ಬದ್ಧವನ್ನು ಮತ್ತೆ ಹಿಂತಿರುಗಿ ಮತ್ತೆ ನಮಗೆ ಮಾದಿಗರಿಗೆ ಅನ್ಯಾಯ ಮಾಡ್ತಾ ಇದ್ದೀರಿ. ಇದನ್ನು ನಾವು ತೀವ್ರವಾಗಿ ಖಂಡಿಸ್ತೀವಿ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಈ ರೋಸ್ಟ್ರನ್ನು ಬದಲಾವಣೆ ಮಾಡದೇ ಇದ್ದರೆ ನಾವೆಲ್ಲ ಗುಲ್ಬರ್ಗ ಜಿಲ್ಲೆಯಲ್ಲಿ ಇಲ್ಲಿದೆ ಪ್ರಾರಂಭವಾಗ್ತದ. ಅದು ಈಗ ಮೊದಲಿನಂಗೆ ಪ್ರಾರಂಭ ಆಗಲ್ಲ. ಭಾಳ ಒಂದು
ಜೋರಾಗಿ ನಡೀತದ. ಅದನ್ನು ನೀವು ಉಳಿಸ್ಕೊಳ್ಳೋಕ್ಕೂ ಆಗಲ್ಲ. CM ಅವರೇ, ನೀವು ಅವ್ರು ಹೇಳಿದಂಗೆ ನೀವು ನಾ ಇನ್ನೊಬ್ಬರ ಹೆಸರು ಹೇಳಕ್ ಇಷ್ಟಪಡಲ್ಲ, ಆದ್ರೂ ಹೇಳ್ತೀವಿ. ಅವ್ರು ಒಂದೇ ಒಂದು ಹೋರಾಟಕ್ಕೆ ಮಾಡೋದು ನೀವು ಇವತ್ತು ಪ್ರವರ್ಗವನ್ನು ರೋಸ್ಟನ್ನು ಬದಲಾವಣೆ ಮಾಡ್ತಾ ಇದ್ದೀವಿ. ಬರೀ ಒಂದೇ ಒಂದು ಹೋರಾಟಕ್ಕೆ. ನಾವು 30 ವರ್ಷದಿಂದ 35 ವರ್ಷದಿಂದ ನಾವು ಹೋರಾಟ ಮಾಡ್ತಿದ್ರೆ ನಮ್ಗೆ ಬೆಲೆ ಅಲ್ವಾ? ನಮ್ಗೆ ಬೆಲೆ ಇಲ್ಲ, ನಮ್ಮ ಸಮುದಾಯಕ್ಕೆ ಬೆಲೆ ಅಲ್ವಾ? ನಮ್ಮ ಮುಖಂಡರಿಗೆ ಬೆಲೆ ಅಲ್ವಾ? ರಾಜ್ಯ ಸರ್ಕಾರ ವೋಟ್ ಬ್ಯಾಂಕಿಗಾಗಿ ಮಾದಿಗ ಸಮಾಜದ ಇದಕ್ಕೆ ಉಗಿ ಕುಸುವಂತ ಕೆಲಸ ಮಾಡಿದೆ ಅಂತ 100ಕ್ಕೆ 100 ಮಾಡಿದೆ, ಅದರಲ್ಲಿ ಸಂಶಯನೇ ಇಲ್ಲ. ನಮ್ಮ ಮುಖಂಡರಿಗೆ, ನಮ್ಮ ರಾಜಧಾನಿ ಇರ್ತಕ್ಕಂಥ ಇವತ್ತು ನಮ್ಮ ಸಮುದಾಯದ ಮುಖಂಡರಿಗೆ ನಾವು ಹೇಳಕ್ಕೆ ಇಷ್ಟಪಡ್ತೀವಿ, ನೀವು ಮೊದಲು ಏನು ನೀವು ಬದ್ಧವಾಗಿದ್ದೀರಿ, ಒಂದು ವೇಳೆ ಒಳ ಮೀಸಲಾತಿಯನ್ನು ಸಂಪೂರ್ಣ ಒಳ ಮೀಸಲಾತಿ ಕೊಡದಿದ್ರೆ ನಾವು ರಾಜೀನಾಮೆ ಕೊಡ್ತೀವಿ ಅಂತೇಳಿ ಏನು ಹೇಳಿದ್ದೀರಾ, ಅದನ್ನು ಹೀಗೆ ಬದ್ಧವಾಗಿರ್ರಿ. ಮತ್ತೆ ಅವರಿಗೆ ಮುಖ್ಯಮಂತ್ರಿಗೆ ಹೇಳಿ ಇದು ಸಂಪೂರ್ಣ ಒಳ ಮೀಸಲಾತಿ ಅಲ್ಲ, ನಮಗೆ ಕೇವಲ ಏನು ಮಾಡಿದ್ದಾರೆ, ಉದ್ಯೋಗದಲ್ಲಿ ಶಿಕ್ಷಣದಲ್ಲಿ ಮಾತ್ರ ಒಳ ಮೀಸಲಾತಿ ಮಾಡಿದ್ದಾರೆ, ಅದನ್ನು ಪರಿಪೂರ್ಣ ಇಲ್ಲ. ನಮಗೆ ರಾಜಕೀಯವಾಗಿ ಬೇಕು, ಆರ್ಥಿಕವಾಗಿನೂ ಬೇಕು, ಶಿಕ್ಷಣವಾಗಿ ಬೇಕು. ಇವು ಎರಡು ಇರ್ಲಿಲ್ಲ, ಬರೀ ಎರಡದಾಗ ಕೊಟ್ಟಂದ್ರೆ ಏನು ಮಾಡ್ತೀವಿ? ಅದನ್ನು ಬರಾಬರಿ ಆಗಿಲ್ಲ. ಈಗ ನಮ್ಮದು ಕರೆಕ್ಟ್ ಆಗಿಲ್ಲ. ಇದು ಒಳ ಮೀಸಲಾತಿ 5.25 ನಮ್ಗೆ ಸಂದೇಶ ಇಲ್ಲ. ಮೊದಲೇನಿತ್ತು ಅದೇ ರೀತಿಯಾಗಿ ಈಗ ನೀವು ಬದಲಾವಣೆ ಮಾಡಿದ್ರೆ ಅದು ಮತ್ತೆ ಮುಗೀತು, ಪರ್ಸೆಂಟ್ ಕೆಲಸ ಮಾಡಿದ್ರೆ. ಇನ್ನಾದರೂ ಮುಂದಾದರೂ ಈ ಒಂದು ಒಳ ಮೀಸಲಾತಿಯನ್ನು ಸಂಪೂರ್ಣ ಒಳ ಮೀಸಲಾತಿ ಅಂದ್ರೆ ಖಾಲಿ ಎರಡೇ ಶಿಕ್ಷಣ ಉದ್ಯೋಗ ಅಲ್ಲ, ಸಂಪೂರ್ಣ ಒಳ ಮೀಸಲಾತಿ ಮಾಡಿ ಈ ಒಂದು ಸಮಾಜಕ್ಕೆ ನ್ಯಾಯ ದೊರಕಿಸಿಕೊಡ್ಬೇಕಂತಂದು ಮಾನ್ಯ ಮುಖ್ಯಮಂತ್ರಿಗೆ ಈ ನಮ್ಮ ಸಮಾಜದ ಕಡೆಯಿಂದ ಒಂದು ಮನವಿಯನ್ನು ಮಾಡ್ತೇವೆ. ಒಳ ಮೀಸಲಾತಿಗೋಸ್ಕರ ಸುಮಾರು 35 ವರ್ಷದಿಂದ ಹೋರಾಟ ಮಾಡಿದರೂ ಕೂಡ ಅದೇ ಸಮಾನತೆ, ಯಾರೂ ಒಂದು ದಿವಸ ಕೂಡ ಹೋರಾಟ ಮಾಡಲಾರ್ದಂಥ ಸಮುದಾಯಕ್ಕೆ ಕೂಡ ಅದೇ ನ್ಯಾಯ. ಹಾಗಾಗಿ ನಾವು ಇವತ್ತು ನಿನ್ನೆ ಏನಾದರೂ ಆಯೋಗ ಯಾವುದೇ ಆಯೋಗದ ಮುಂದಿಟ್ಕೊಂಡು ಈ ಒಳ ಮೀಸಲಾತಿ ಜಾರಿ ಮಾಡಿಲ್ಲ ಅಂತಕ್ಕಂಥದ್ದು. ಒಳ ಮೀಸಲಾತಿ ಜಾರಿ ಮಾಡಬೇಕಾದ್ರೆ ಎಲ್ಲ ಆಯೋಗಗಳನ್ನು ತಿರಸ್ಕರಿಸಿದ್ದಾರೆ. ನಾಗಮೋಹನ್ ದಾಸ್ ಅವರು ಮೊನ್ನೆ ಅವರೇ ತಯಾರು ಮಾಡಿದಂಥ ಆಯೋಗ, ಅದು ಕೂಡ ತೀರ್ಮಾನಿಸಿ, ಅದು ಕೂಡ ಸಂಪೂರ್ಣವಾದ ಎಲ್ಲ ಆಯೋಗ ವರದಿ ಸಲ್ಲಿಸಿದ್ರು ಕೂಡ ಎಲ್ಲ ಆಯೋಗಗಳು ತಿರಸ್ಕರಿಸಿ ಇವತ್ತು ಒಳ ಮೀಸಲಾತಿ ಜಾರಿ ಮಾಡಿವಂತಕ್ಕಂಥ ಜಂಬ ಕೊಡ್ತಕ್ಕಂಥ ರಾಜ್ಯದ ಮುಖ್ಯಮಂತ್ರಿಗೆ ನಾವು ಖಂಡಿಸ್ಬೇಕಾಗ್ತದೆ. ಆದ್ದರಿಂದ ಈ ಒಳ ಮೀಸಲಾತಿ ಜಾರಿ ಮಾಡಿ ನಮಗೆ ಮಾದಿಗರಿ ತುಳಿತಕ್ಕಂಥ ಕೆಲಸ ಮಾಡ್ತಕ್ಕಂಥ ಸರ್ಕಾರಕ್ಕೆ ನಾವು ಮುಂದಿನ ದಿನಗಳಲ್ಲಿ ಯಾವ ರೀತಿ ಹೋರಾಟ ಮಾಡಬೇಕು, ಮತ್ತು ನಾಳೆ ಅಥವಾ ನಾಡ್ದು ನಾವೆಲ್ಲ ಸಮುದಾಯದ ಹೋರಾಟಗಾರರು, ವಿವಿಧ ಸಂಘಟನೆ ನಾಯಕರುಗಳು ಕೂಡಿ ಚರ್ಚೆ ಮಾಡಿ ಮುಂದಿನ ಹೋರಾಟ ಯಾವ ರೀತಿ ರೂಪಿಸ್ಬೇಕಂತದ್ದು ಕಲಬುರಗಿ ಜಿಲ್ಲೆಯಿಂದ ಪ್ರಾರಂಭ ಮಾಡ್ತಕ್ಕಂಥದ್ದು ಸತ್ಯ. ಆದ್ದರಿಂದ ನಾವು ಕಲಬುರಗಿ ಜಿಲ್ಲೆಯಲ್ಲಿ ನಿನ್ನೆ ಮಾಡ್ತಕ್ಕಂಥ ಒಂದು ವಿಜಯೋತ್ಸವ ಇದು ಸರಿಯಾದ ರೀತಿಯಲ್ಲ. ನಾವು ಕರ್ನಾಟಕ ರಾಜ್ಯದ ಯಾವ ಜಿಲ್ಲೆಯಲ್ಲಿ ವಿಜಯೋತ್ಸವ ಆಚರಣೆ ಮಾಡಿಲ್ಲ, ಆದರೆ ಕಲಬುರಗಿ ಜಿಲ್ಲೆಯಲ್ಲಿ ವಿಜಯೋತ್ಸವ ಆಚರಣೆ ಮಾಡಿದ್ದು ಇದು ಒಂದೇ ಸಲ ಅಲ್ಲ. ಪ್ರತಿಯೊಂದು ನಾಗಮೋಹನ್ ದಾಸ್ ಆಯೋಗ ಜಾರಿ ಮಾಡಿದಾಗ ಕೂಡ ವಿಜಯೋತ್ಸವನ ಆಚರಣೆ ಮಾಡಿದ್ರು. ಮಾಧುಸ್ವಾಮಿಯವರ ಆಯೋಗ ಕೇಂದ್ರ ಸರ್ಕಾರ ಕಳಿಸ್ತಾರಂದ್ರೆ ಆವಾಗೂ ವಿಜಯೋತ್ಸವ. ಆದರೆ ವಿಜಯೋತ್ಸವದ ಅರ್ಥ ಏನಂತ ಗೊತ್ತಿರಲಾರ್ದೆ ನೀವು ಯಾವುದೇ ನಮ್ಮ ಸಮುದಾಯದವರು ದಯವಿಟ್ಟು ನೀವು ಯಾವುದು ವಿಜಯೋತ್ಸವ ಆಚರಣೆ ಮಾಡಿರಿ. ಸಂಪೂರ್ಣವಾದ ಮೀಸಲಾತಿ ಸಿಕ್ಕಿದಾಗ ಮಾತ್ರ ನೀವು ವಿಜಯೋತ್ಸವ ಆಚರಣೆ ಮಾಡೋದಕ್ಕೆ ನಾವು ಕೂಡ ಮುಂಚೆಯಲ್ಲಿ ಇರ್ತೀವಿ. ನೀವು ಒಳ ಮೀಸಲಾತಿ ಜಾರಿ ಆಗದೆ ಒಂದು ಸರ್ಕಾರದ ನಾಯಕರಿಗೆ ತಾವು ಮನವೊಲಿಸಗೋಸ್ಕರ ವಿಜಯೋತ್ಸವ ಆಚರಣೆ ಮಾಡ್ತಕ್ಕಂಥದ್ದು ಸಮಾಜಕ್ಕೆ ಕೆಟ್ಟ ಹೆಸರು ಬರ್ತಕ್ಕಂಥದ್ದು ಗ್ಯಾರಂಟಿ. ಆದ್ದರಿಂದ ನಾವು ಇವತ್ತಿನ ದಿವಸ ನಾಳೆ ರೋಸ್ಟರ್ ಬಿಂದು ಸರಿಪಡಿಸದೆ ಹೋದರೆ ನಾವು ಕರ್ನಾಟಕ ರಾಜ್ಯದಲ್ಲಿ ಮತ್ತೆ ಹೋರಾಟ ಪ್ರಾರಂಭ ಮಾಡಬೇಕಾಗ್ತದೆ. ಅದು ಕಲಬುರಗಿ ಜಿಲ್ಲೆಯಿಂದನೇ ಹೋರಾಟ ಪ್ರಾರಂಭ ಮಾಡೋದಕ್ಕೆ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಈಗ ಕಾಂಗ್ರೆಸ್ ಸರ್ಕಾರ ನಿರಂತರವಾಗಿ ಮಾದಿಗರ ಅನ್ಯಾಯ ಮಾಡ್ತಾ ಬರ್ತಕ್ಕಂಥದ್ದು ನೀವು ನೋಡ್ತಾ ಇದ್ದೀರಿ, ನಾವು ನೋಡ್ತಾ ಇದ್ದೀವಿ. ಈ ಒಂದು ಪ್ರಜಾಪ್ರಭುತ್ವ ದೇಶದಲ್ಲಿ ಒಂದು ಕಾನೂನು ಈ ಸುವ್ಯವಸ್ಥೆ ಹ್ಯಾಂಗಿರ್ಬೇಕಪ್ಪ ಅಂದ್ರೆ ಒಂದು ಅಡ್ಮಿನಿಸ್ಟ್ರೇಟಿವ್ ಒಂದು ಸಂವಿಧಾನಾತ್ಮಕವಾಗಿರ್ಬೇಕಾಗಿತ್ತು. ಯಾರ್ದೋ ಒಬ್ಬರು ಬ್ಲ್ಯಾಕ್ ಮೇಲ್ ಮ್ಯಾಗ ಅಥವಾ ಯಾರ್ದೋ ಒಂದು ದಬ್ಬಳಕೆ ಮೇಲೆ ಒಂದು ಆದೇಶ ನೀಡುವಂಥ ಒಂದು ಕೆಲಸ ಅದು ಪ್ರಜಾಪ್ರಭುತ್ವ ಆಗಲ್ಲ, ಸಂವಿಧಾನಾತ್ಮಕವಾದಂಥ ಕೆಲಸ ಆಗಲ್ಲ ಅದು. ಯಾಕಪ್ಪ ಅಂದ್ರೆ ಈ ಒಂದು ಹೋರಾಟ 35 ವರ್ಷದ ಒಂದು ಹೋರಾಟ ಅದಿದು. ಈ ಹೋರಾಟ ನಿರಂತರ ಎಷ್ಟೋ ಕಷ್ಟ ನಷ್ಟಗಳು, ಜೀವಗಳು ಬಲಿದಾನಗಳಾಗಿದಾವ, ಅರೆಬತ್ಲೆ ಮೆರವಣಿಗೆ ಆಗಿದಾವ, ಉಪವಾಸ ಮೆರವಣಿಗೆ ಎಲ್ಲವೂ ಆಗಿದೆ. ಇದೇ ಕಾಂಗ್ರೆಸ್ ಸರ್ಕಾರ
ಜಸ್ಟಿಸ್ ಎ ಜಿ ಸದಾಶಿವ ಅವರಿಗೆ ಒಂದು ವರದಿ ಕೊಡೋ ಸಲಕ್ಕಾಗಿ ಜನರ ದುಡ್ಡು, ಸರ್ಕಾರದ ದುಡ್ಡು 100 ಕೋಟಿ ರೂಪಾಯಿ ಕೊಟ್ಟು ಆ ಒಂದು ಸಮಿತಿ ಮಾಡಿತ್ತು. ಅದು ನಿರಂತರವಾಗಿ 8 ವರ್ಷ ನಿರಂತರವಾಗಿ ಸಮಗ್ರವಾಗಿ ವರದಿ ನೀಡಿದಂಥದ್ದು ಒಂದು ಎ ಜಿ ಸದಾಶಿವ ಆಯೋಗ. ಎ ಜಿ ಸದಾಶಿವ ಆಯೋಗ ಒಂದು ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿದ ತಕ್ಷಣ ಅದನ್ನು ಜಾರಿ ಮಾಡಬೇಕಾಗಿತ್ತು. ಅದು ಜಾರಿ ಮಾಡದೆ ಅಷ್ಟೇ ಇಟ್ಟು ಅಲ್ಲಿ ಸರ್ಕಾರದ ದುಡ್ಡನ್ನು ವೇಸ್ಟ್ ಮಾಡಿದ್ರು ಮತ್ತು ಎ ಜಿ ಸದಸ್ಯ ನ್ಯಾಯಾಧೀಶರ ಅವರಿಗೆ ಒಂದು ಅವಮಾನ ಮಾಡಿದರು. ಅದಲ್ಲದೆ ಈ ಕಡೆ ಮಾದರಿಗೆ ಅನ್ಯಾಯ ಮಾಡಿದರು. ಇವು 3 ಕೆಲಸ ಕಾಂಗ್ರೆಸ್ ಸರ್ಕಾರ ಮೊದಲು ಏಕ ಮಾಡಿತ್ತು. ಒಂದು ಜನರ ದುಡ್ಡಾಳ ಮಾಡಿತ್ತು, ಒಂದು ಎ ಜಿ ಸದಸ್ಯವಾಗ ಅವಮಾನ ಮಾಡಿತ್ತು, ಈ ಕಡೆ ಮಾದಿಗರಿಗೆ ಮತ್ತೆ ಅನ್ಯಾಯ ಮಾಡಿತ್ತು. ಅವರು ಕೊಟ್ಟಂಥ ವರದಿ ಪ್ರಕಾರ ಮಾದಿಗರಿಗೆ 6ಕ್ಕಿಂತ ಹೆಚ್ಚು ಬರಬೇಕು. ಕರ್ನಾಟಕದಲ್ಲಿ ನಂಬರ್ 1 ಮಾದಿಗರು ಅಂತ ಅವ್ರ ವರದಿ. 2ನೇದಾಗಿ ಒಲಿಯರು, 3ನೇದಾಗಿ ಲಮಡಿ, ಬೋವಿ, ಕೊರಚ, ಕೊರಮ, ಆಮೇಲೆ ಅಲೆಮಾರಿಗಳಿಗೆ 1% ಎಲ್ಲ ಕೊಟ್ಟಿದ್ರು. ಈಗ ನೀವು ನಾಗಮೋದೋಸ್ ವರದಿ ಶಿಫಾರಸು ನಾವು ಮಾದಿಗರು ಯಾರು ಮಾಡಿಲ್ಲ, ನೀವೇ ಕೊಟ್ಟಿದ್ದೀರಿ. ಒಳ್ಳೆ ಒಂದು ಜಸ್ಟಿಸ್ ಅಂತ ಹೇಳಿ ಅದಕ್ಕೆ ನಾವು ಸ್ವಾಗತ ಮಾಡಿದ್ದೀವಿ. ಅವ್ರ ವರದಿ ನೀವು ಯಾಕೆ ಜಾರಿ ಮಾಡಬಾರ್ದಾಗಿತ್ತು? ಜಾರಿ ಮಾಡ್ಬೋದಾಗಿತ್ತಲ್ಲ. ನೀವು ಕೊಟ್ಟಂಥ ಒಂದು ಸಮಿತಿ ಏನದಲ್ಲ, ಅವ್ರು ಕೊಟ್ಟಂಥ ವರದಿ ನೀವು ಜಾರಿ ಮಾಡ್ಬೋದಾಗಿತ್ತಲ್ಲ. ಅಥವಾ ಎಲ್ಲಿ ಅನ್ಯಾಯ ಆಗ್ಯದ ಅಂತ ಹೇಳಿ ಸಿಡಿಬೋದಾಗಿತ್ತಲ್ಲ. ಎಲ್ಲಿ ಮಾದಿಗರು ಹೆಚ್ಚು ಬರ್ತಾರ, ಪ್ರಭಾಗದ ಬರ್ತಾರಂತ ಕಂಡು ಬಂದಾಗೆಲ್ಲ ನಿಮಗೇನು ಸರ್ಕಾರಕ್ಕೆ ಹಿಂದೆ ಕುಂತೇನು ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರ, ಯಾರು ನಿಮ್ಗೆ ಜುಟ್ಟು ಹಿಡಿದು ಅಳ್ಳಾಡ್ತಿರ್ತಾರ ಅವ್ರ ಮಾತಿ ಕೇಳಿ ನೀವು ಆ ವರದಿ ಸತ್ಯ ತಿರ್ಸ್ತೀರಿ. ಹೇಗೆ 6, 6, 5 ಕೊಡ್ತೀರಿ. 4 ಒಂದಿದೆ ಅವ್ರ ಬಳಿ, 5 ಕೊಡ್ತೀರಿ. ನಮ್ಗೆ 7 ಇದೆ, 5 ಇದೆ, 3 ಇದೆ, 1 ಹಿಂಗೆ ಅವ್ರದ್ದೇನೋ ಅದ. ಆ ಪ್ರಕಾರನೇ ಮಾಡ್ಬೇಕಾಗಿತ್ತು. ನೀವು ಆ ಪ್ರಕಾರ ಮಾಡಿಲ್ಲಪ್ಪ ಅಂದ್ರೆ ನೀವು ಜಸ್ಟಿಸ್ ನಾಗಮೋಹನ್ ದಾಸ್ಗೆ ನೀವು ಅವಮಾನ ಮಾಡಿದಂಗ ಮತ್ತೆ ಕಡೆ ಮಾದಿಗರಿಗೆ ಅನ್ಯಾಯ ಮಾಡಿದಂಗ ಮತ್ತು ಸಂವಿಧಾನಾತ್ಮಕವಾಗಿ ನೀವು ನಡ್ಕೊಂಡಂಗಾಗಲ್ಲ. ನಿಮ್ಮದೇ ರಾಜ್ಯ, ನೀವು ಪ್ರಜಾಪ್ರಭುತ್ವ ರಾಜ್ಯರಲ್ಲ. ನೀವು ಎಲ್ಲೊಬ್ರಿಗೆ ಕಮ್ಮಿ ಮಾಡ್ತೀರಿ, ಎಲ್ಲೊಬ್ರಿಗೆ ಜಾಸ್ತಿ ಮಾಡ್ತೀರಪ್ಪ ಅಂದ್ರೆ ಈ ಪ್ರಜಾಪ್ರಭುತ್ವ ಅಥವಾ ಸಂವಿಧಾನ ಹೇಗಾಗ್ತದೆ? ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್, ಸೂಪರ್ ಮಾರ್ಕೆಟ್, ಕಲಬುर्गी ಹಾಗೂ सह प्रायोजकರು शकाइना बैप्टिस्ट अकेडमी, 23 वर्षों की उत्कृष्ट शैक्षणिक सेवा, ದೊಡ್ಡಪ್ಪ ಅಪ್ಪ PU ಕಾಲೇಜ್ ಆಫ್ ಸೈನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. We provide a nurturing, supportive, and inspiring learning environment where every child is encouraged to explore, discover, and realize their full potential. A school and a venture that started 50 years ago with a vision of providing education to every child and giving every child the right to education. Enlighten your child as future with Shekinah Baptist Academy. As parents, your search for the right educational journey ends here at Shekinah Baptist Academy. Here, education goes beyond textbooks. We provide a nurturing, supportive, and inspiring learning environment where every child is encouraged to explore, discover. Beyond the classroom, our students engage in clubs, forums, outreach programs, sports, and fitness activities for learners who need extra support.
Admissions are now open for the academic year 2026. ಕಲಬುರಗಿಯ ಪ್ರಸಿದ್ಧ ದೊಡ್ಡಪ್ಪ ಅಪ್ಪ ಪಿಯು ಕಾಲೇಜ್ ಆಫ್ ಸೈನ್ಸ್, ಎರಡನೇ SVR ಕಾಲೇಜು ಎಂದೇ ಪ್ರಸಿದ್ಧಿ ಪಡೆದ ನಗರದ ಹೃದಯ ಭಾಗದಲ್ಲಿರುವ ಕಲಬುರಗಿ ಶರಣಬಸಪ್ಪ ಕೆರೆ ಬಳಿ ಹೊಸ ಕಟ್ಟಡ ಹೊಂದಿರುವ ದೊಡ್ಡಪ್ಪ ಅಪ್ಪ ರೆಸಿಡೆನ್ಸಿಯಲ್ PU ಕಾಲೇಜ್ ಆಫ್ ಸೈನ್ಸ್ ಪ್ರವೇಶ ಆರಂಭವಾಗಿದ್ದು, ಇಂದೇ ನಿಮ್ಮ ಸ್ಥಳವನ್ನು ಕಾಯ್ದಿರಿಸಿ. ಕಾಲೇಜು ಸುಸಜ್ಜಿತ ಕ್ಲಾಸ್ ರೂಮ್ ಹೊಂದಿದ್ದು, ಪರಿಣಿತ ಅಧ್ಯಾಪಕರಿಂದ CBSE ಪಠ್ಯ ಆಧಾರಿತ ಬೋಧನೆ, IIT, JEE, CET ತರಬೇತಿ ಉಚಿತ. ಆಧುನಿಕ ಸಲಕರಣೆ ಹೊಂದಿರುವ ವಿಷಯವಾರು ಸುಸಜ್ಜಿತ ಪ್ರಯೋಗಾಲಯ, ಗ್ರಂಥಾಲಯ ಹಾಗೂ ಇಂಟರ್ನೆಟ್ ಹೊಂದಿರುವ ಕಂಪ್ಯೂಟರ್ ಲ್ಯಾಬ್ ಸೌಲಭ್ಯ. ವಿದ್ಯಾರ್ಥಿನಿಯರಿಗಾಗಿ ಸಕಲ ಸೌಲಭ್ಯಗಳನ್ನು ಹೊಂದಿರುವ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಕೂಡ ಕಲ್ಪಿಸಿದೆ. ಇಂದೇ ನಿಮ್ಮ ಸ್ಥಳವನ್ನು ಕಾಯ್ದಿರಿಸಿ. ದೊಡ್ಡಪ್ಪ ಅಪ್ಪ ರೆಸಿಡೆನ್ಸಿಯಲ್ PU ಕಾಲೇಜ್ ಆಫ್ ಸೈನ್ಸ್. ದೂರವಾಣಿ ಸಂಖ್ಯೆ 0847230049.